ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಭೂಮಿಗೆ ತುಂಬಾ ನೋವಾಗ್ತಾ ಇರುತ್ತೆ. ಈ ಕಡೆ ಟ್ರೈನಿಂಗಿಗಂತ ಬಂದಿದ್ರು ಕೂಡ ಅಜಿತ್ ನೆನಪು ಕಾಡ್ತಾನೆ ಇರುತ್ತೆ. ಕಣ್ಣೀರು ಹಾಕ್ತಾ ಇರ್ತಾರೆ. ಊಟ ತಟ್ಟೆ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕ್ತಾರೆ. ಆಗ ಮಲಗಬೇಕು ಅಂತ ಹೋದಾಗಲೂ ಕೂಡ ಇಲ್ಲಿ ಅಜಿತ್ ಜೊತೆ ಕಳೆದಿರುವ ದಿನಗಳು ನೆನಪಾಗ್ತಾ ಇರುತ್ತೆ. ಇಬ್ಬರು ಜೊತೆಯಲ್ಲಿ ಒಂದೇ ರೂಮ್ನಲ್ಲಿ ಒಂದು ವರ್ಷದಿಂದ ಇಬ್ಬರು ಕೂಡ ಎಷ್ಟು ಅನ್ಯೋನ್ಯತೆಯಿಂದ ಇದ್ದರು ಅದೆಲ್ಲ ನೆನಪಾಗ್ತಾ ಇರುತ್ತೆ ಭೂಮಿಗೆ. ಅಜಿತ್ ಮಾಡ್ತಾ ಇರೋ ಚೇಷ್ಟೆ ಎಲ್ಲ ಕೂಡ ಖುಷಿಯಿಂದ ನೆನಪಾಗ್ತಾ ಇರುತ್ತೆ. ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಅಲ್ಲೇ ಇರುವ ಒಬ್ಳು ಗೆಳತಿ ಭೂಮಿ ಅಕ್ಕ ಏನಾಯಿತು, ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದೇನೂ ಇಲ್ಲ, ನನ್ನ ಸಾಹೇಬರು ನನ್ನ ಯಜಮಾನ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಭೂಮಿ ಹೇಳ್ತಾರೆ. ನನಗೆ ಗೊತ್ತು ಭೂಮಿ ಅಕ್ಕ, ನಿಮಗೆ ಅವ್ರ ಮೇಲೆ ತುಂಬಾ ಪ್ರಾಣನೇ ಇದೆ ಅಂತ. ಆದರೆ ಏನು ಮಾಡೋಕ್ಕಾಗುತ್ತೆ, ಟ್ರೈನಿಂಗಿಗಂತ ಬಂದಿದ್ದೀರಾ. ಇಲ್ಲಿ ಬಂದಮೇಲೆ ಅದನ್ನೇ ನೆನಪು ಮಾಡ್ತಾ ಇಟ್ಕೊಂಡ್ರೆ ಟ್ರೈನಿಂಗ್ ಮುಗಿಸ್ಲೇಬೇಕಲ್ವಾ, ನಮಗೆ ಗುರಿನ ಸಾಧನೆ ಮಾಡಲೇಬೇಕಲ್ವಾ. ನಿಮ್ಗೆ ಅಷ್ಟೊಂದು ನೋವು ಆಗ್ತಾಯಿದ್ರೆ, ನೆನಪಾಗ್ತಾಯಿದ್ರೆ ಅವ್ರಿಗೆ ಕಾಲ್ ಮಾಡಿ ಮಾತಾಡಿ ಅಂತ ಗೆಳತಿ ಹೇಳ್ತಾರೆ. ಆಗ ಭೂಮಿ ಹೌದಲ್ವಾ ಅಂತ ಅಂದ್ಕೊಂಡು ಕಾಲ್ ಮಾಡೋಕ್ಕೆ ಹೋಗ್ತಾರೆ. ಬೇಡ, ನಾನು ಬಂದು ಒಂದು ದಿನವೂ ಆಗಿಲ್ಲ, ಈಗಲೇ ಸಾಹೇಬ್ರಿಗೆ ಫೋನ್ ಮಾಡಿದರೆ ಅವರು ಖಂಡಿತವಾಗ್ಲೂ ಭೂಮಿಗೆ ನನ್ನ ಮೇಲೆ ಪ್ರೀತಿ ಇದೆ, ನಾನು ಬಿಟ್ಟಿರೋಕ್ಕಾಗಲ್ಲ ಅಂತ ಅನ್ಕೊತಾರೆ. ಬೇಡ, ಯಾವುದೇ ಕಾರಣಕ್ಕೂ ಈಗಲೇ ಫೋನ್ ಮಾಡೋದು ಬೇಡ ಅಂತ ಭೂಮಿ ಅಂದ್ಕೊಂಡು ಮತ್ತೆ ಫೋನನ್ನೇ ನೋಡ್ತಾ ಇರ್ತಾರೆ. ಈ ಕಡೆ ಅಜಿತನ ಪರಿಸ್ಥಿತಿ ನೋಡಿ ಸಂಗೀತಕ್ಕೆ ತುಂಬಾ ನೋವಾಗ್ತಾ ಇರುತ್ತೆ. ಅಜಿತ ನೀನು ಅವಸ್ಥೆ ನೀನು ನೋಡ್ತಾ ಇದ್ರೆ ನಂಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಕಂದ, ಊಟ ತಿನ್ನು ಕಂದ ಅಂತ ಹೇಳ್ತಾರೆ. ಅಮ್ಮ ನಂಗೆ ಯಾಕೋ ಹಶ್ವಿಲ್ಲ ಅಂತ ಹೇಳ್ತಾರೆ. ನೋಡು, ನೀನು ಊಟ ತಿಂದಿಲ್ಲ ಅಂದರೆ ನನಗೆ ಸೇರುತ್ತೆ ಅಂದ್ಕೊಂಡಿದ್ಯಾ ಅಂತ ಹೇಳಿ ಬಲವಂತವಾಗಿ ಸಂಗೀತ ಮಗು ಥರ ತಿನ್ನಿಸ್ತಾರೆ. ಆಗ ಅಜಿತ್ ಅವರು ರೂಮಿಗೆ ಬಂದಾಗ ಭೂಮಿ ಪಕ್ಕದಲ್ಲಿ ಮಲಗಿರೋದು, ಹಾಗೆ ಮಧ್ಯದಲ್ಲಿ ಪಿಲ್ಲೋ ಇಟ್ಟಿರೋದು ಅದೆಲ್ಲ ಕೂಡ ಇಲ್ಲಿ ಅಜಿತ್ಗೆ ಕಾಡ್ತಾ ಇರುತ್ತೆ. ಭೂಮಿ ಯಾಕೋ ಗೊತ್ತಿಲ್ಲ ಭೂಮಿ, ನನಗೆ ತುಂಬ ನೆನಪಾಗ್ತಾ ಇದೆಯಾ ಭೂಮಿ, ನೀನು ಬಿಟ್ಟಿರೋಕ್ಕೆ ಆಗ್ತಾ ಇಲ್ಲ ಅನ್ನಿಸ್ತಾ ಇದೆ ಭೂಮಿ ನನಗೆ ಅಂತ ಅಜಿತ್ ತುಂಬಾ ಭೂಮಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ, ಈ ಕಡೆ ಭೂಮಿನೂ ಕೂಡ ನಿದ್ದೆ ಮಾಡದೆ ಅಜಿತ್ ಬಗ್ಗೆನೇ ಬೆಳಿಗ್ಗೆ ತನಕ ಅಜಿತ್ ಬಗ್ಗೆನೇ ಯೋಚನೆ ಮಾಡ್ತಾ ಕಳೆದು ಹೋಗ್ತಾ ಇರ್ತಾರೆ ಭೂಮಿ. ಅದೇ ದಿನ ಮಾರನೇ ದಿನ ಇಲ್ಲಿ ಟ್ರೈನಿಂಗಿಗೆ ಎಲ್ಲ ಕೂಡ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗಿರ್ತಾರೆ. ಆಗ ಭೂಮಿ ಅಂತೂ ಅಜಿತ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಯಾರೋ ಒಬ್ಬ ವ್ಯಕ್ತಿ ಬೇಕು ಅಂತಲೇ ಏನು ಹೇಳಿದಾಗ ಭೂಮಿ ಜೋರಾಗಿ ಏನಾಗ್ತಾರೆ. ಆಗ ಅಲ್ಲಿ ಬಂದ್ಬಿಟ್ಟು ಏಯ್ ಬಾರಮ್ಮ ಇಲ್ಲಿ, ಅಲ್ಲ ಏನಕ್ಕೆ ಬಂದಿದ್ಯಾ ನೀನು, ಟ್ರೈನಿಂಗಿಗೆ ಬಂದಿದ್ಯಾ ಅಥವಾ ಇಲ್ಲಿ ನಗಾಡೋಕ್ಕೆ ಬಂದಿದ್ಯಾ, ಏನು ಅಂದ್ಕೊಂಡಿದ್ಯಾ ನೀನು ಅಂತ ಇಲ್ಲಿ ಗದರಿಸ್ತಾರೆ. ಸಾರಿ ಸರ್, ಅದು ಗೊತ್ತಾಗಿಲ್ಲ ಅಂತ ಭೂಮಿ ಹೇಳ್ತಾರೆ. ನೋಡಿ, ಇಲ್ಲೂ ಗೊತ್ತಾಗಿಲ್ಲ ಗೊತ್ತಿದೆ ಏನೂ ಇಲ್ಲ, ಡಿಸಿಪ್ಲಿನ್ ಮೊದಲಿರಬೇಕು, ಇಲ್ಲ ಅಂದರೆ ಇಲ್ಲಿಂದ ಹೋಗ್ತಾ ಇರಿ, ನಿಮ್ಮಂಥವ್ರಿಗೆ ಇದು ಯೋಗ್ಯತೆ ಇಲ್ಲದಿರೋದು ಅಂತ ಕೂಗಾಡ್ತಾರೆ. ಆಗ ಭೂಮಿಗೆ ತುಂಬ ಬೇಜಾರಾಗುತ್ತೆ, ತುಂಬ ನೋವು ತಿಂದಿರ್ತಾರೆ. ಹಾಗೆ ಇಲ್ಲಿ ಟ್ರೈನಿಂಗ್ ಕೊಡುವಾಗಲೂ ಕೂಡ ಬೈಗುಳನ್ನು ಕೂಡ ಕೇಳಿರ್ತಾರೆ ಭೂಮಿಗೆ ಇದನ್ನೆಲ್ಲ ಹೊಸದ್ರಲ್ಲಿ ಇರುತ್ತೆ. ಹಾಗಾಗಿ ಭೂಮಿಗೆ ತುಂಬಾ ನೋವಾಗ್ತಾ ಇರುತ್ತೆ. ನೋಡು, ಈ ಗ್ರೌಂಡ್ ತುಂಬ ನಾನು ಹೇಳೋ ತನಕ ನೀನು ಓಡ್ತಾನೆ ಇರಬೇಕು ಅಂತ ಇಲ್ಲಿ ಹೇಳ್ತಾರೆ. ಅದನ್ನು ಕೆಡಿಸಿಕೊಂಡ ಭೂಮಿಗೆ ತುಂಬಾ ಭಯ ಆಗುತ್ತೆ. ಹೋಗೋ, ಏನು ನನ್ನ ಮುಖ ನೋಡ್ತಾ ಇದೆಯಾ ಅಂತ ಹೇಳ್ತಾರೆ. ಆಗ ಭೂಮಿ ತುಂಬ ನೋವು ತಿಂತಾ ಇರ್ತಾರೆ. ಸುತ್ತಾಕಿ ಫುಲ್ ಗ್ರೌಂಡೆಲ್ಲ ಸುತ್ತಾಕ್ತಾರೆ. ಆಗ ಭೂಮಿ ತುಂಬಾ ಬೇಜಾರಲ್ಲಿ ಕಣ್ಣೀರು ಹಾಕ್ತಾ ಇರ್ತಾರೆ. ತುಂಬಾ ಸುಸ್ತಾಗುತ್ತೆ. ಆಗ ಭೂಮಿ ಅಕ್ಕ ಏನಾಯಿತು ಭೂಮಿ ಅಕ್ಕ, ಓಕೆನಾ ಅಂತ ಕೇಳ್ತಾರೆ. ಪರವಾಗಿಲ್ಲ ಅಂತ ಭೂಮಿ ಹೇಳಿದಾಗ, ಇದೆಲ್ಲ ಟ್ರೈನಿಂಗಿಗೆ ಬಂದಮೇಲೆ ಇದನ್ನೆಲ್ಲ ನಾವು ಅಭ್ಯಾಸ ಮಾಡಿಕೊಳ್ಳೇಬೇಕಕ್ಕ, ಯಾಕಂದರೆ ಅವ್ರು ಹೊಡೆದ್ರೂ ನಾವು ಬಡಿಗೆ ತಿನ್ನಬೇಕು, ಯಾಕಂದರೆ ನಾವು ಟ್ರೈನಿಂಗಿಗೆ ಬಂದಿದ್ವಿ, ಇಲ್ಲಿ ಯಾವ ಕೂಡ ಕನಿಕರ ಯಾರು ಕೂಡ ತೋರಿಸಲ್ಲ, ಯಾಕಂದರೆ ಟ್ರೈನಿಂಗಿಗೆ ಬಂದವ್ರನ್ನ ಹೀಗೆ ಮಾಡ್ತಾರೆ ಅಂತ ಸಮಾಧಾನ ಮಾಡ್ತಾ ಇರ್ತಾರೆ ಭೂಮಿ ಗೆಳತಿ. ಹಾಗೆ ಈ ಕಡೆ ಭೂಮಿಗೆ ಒಂದೊಂದೇ ಟ್ರೈನಿಂಗ್ ಕೊಡ್ತಾರೆ. ಒಂದು ಟ್ರೈನಿಂಗಲ್ಲಿ ಗೆದ್ದು ಮುಂದೆ ಹೋಗ್ತಾರೆ. ಆಗ ಗನ್ ಇಟ್ಕೊಂಡು ಹೇಗೆ ಇದು ಮಾಡಬೇಕು, ಶೂಟ್ ಮಾಡೋದು ಅದನ್ನು ಕೂಡ ಟ್ರೈನಿಂಗ್ ಹೇಳಿಕೊಡ್ತಾರೆ. ಅದರಲ್ಲೂ ಕೂಡ ಭೂಮಿ ಮುಂದೆ ಹೋಗ್ತಾರೆ. ಆಗ ತುಂಬ ಚೆನ್ನಾಗಿ ಮಾಡ್ತಾ ಇದೆಯಮ್ಮ ಟ್ರೈನಿಂಗಲ್ಲಿ, ನೋಡು ನೀನು ಇದೇ ಥರ ಮುಂದೆ ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ಅತಿ ಬೇಗ ನೀನು ಟ್ರೈನಿಂಗ್ ಕಲ್ತ್ಕೊತೀಯ ಅಂತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಭೂಮಿಗೆ ತುಂಬ ಖುಷಿ ಆಗುತ್ತೆ. ಭೂಮಿ ಒಂದು ಕಡೆ ಬಂದು ಕೂತ್ಕೊತಾರೆ. ಆಗ ಭೂಮಿಗೆ ಬಿಕ್ಲಿಕ್ಕೆ ಬರ್ತಾ ಇರುತ್ತೆ. ಆಗ ಅಯ್ಯೋ ಭೂಮಿ ಅಕ್ಕ ನೀರು ಕುಡೀರಿ ಅಂತ ಹೇಳ್ತಾರೆ. ನೀರು ಕುಡಿದ್ರೂ ಕೂಡ ಬಿಕ್ಲಿಕ್ಕೆ ಹೋಗ್ತಾ ಇರಲ್ಲ. ಅಯ್ಯೋ ನಿಮ್ಮನ್ನು ಯಾರೋ ತುಂಬ ನೆನಪು ಮಾಡ್ಕೊತಾ ಇರ್ಬೋದು, ಅದಕ್ಕೆ ನಿಮ್ಗೆ ಈಗ ಆಗ್ತಾ ಇದೆ ಅಂತ ಪಕ್ಕದಲ್ಲಿರೋ ಹುಡುಗಿ ಹೇಳ್ತಾರೆ. ಆಗ ನನಗೆ ಯಾರು ನೆನಪು ಮಾಡ್ಕೊತಾರೆ, ಸಾಹೇಬ್ರು ಬಿಟ್ಟರೆ ಬೇರೆ ಯಾರು ನೆನಪು ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತ ಭೂಮಿ ಅಂದ್ಕೊಂಡು, ಸಾಹೇಬ್ರೆ ನನಗೆ ಗೊತ್ತು ಸಾಹೇಬ್ರೆ, ನೀವು ನನ್ನನ್ನು ಎಷ್ಟು ನೆನಪು ಮಾಡ್ಕೊತಾ ಇದ್ದೀರಾ ಅಂತ ಭೂಮಿ ತುಂಬಾ ಬೇಜಾರಾಗಿ ಅಜಿತ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಸ್ಟೇಷನ್ನಲ್ಲಿ ಅಜಿತ್ ಇರುವಾಗ ಅಜಿತ್ಗೆ ಒಂದು ಲೆಟರ್ ಬರುತ್ತೆ. ಆಗ ಒಬ್ಬ ವ್ಯಕ್ತಿ ಲೆಟರ್ ಕೊಡ್ತಾರೆ. ಅದನ್ನು ನೋಡಿ ಅಜಿತ್ ಒಂದು ಕ್ಷಣ ಬೆಚ್ಚಿ ಬಿಡ್ತಾರೆ. ಏನಿದು, ಇದೇನು
ಏನಿದು ನಿಜವಾಗ್ಲೂ ನಿಜನಾ ಅಂತ ಕೇಳ್ತಾ ಇರ್ತಾರೆ. ಅಯ್ಯೋ ಸರ್, ನೀವು ಎಲ್ಲೇ ಹೋಗಿ ನೋಡಿದ್ರು ಇದು ಸತ್ಯನೇ, 100ಕ್ಕೆ 100 ಇದು ಸತ್ಯನೇ ಅಂತ ಆ ವ್ಯಕ್ತಿ ಹೇಳ್ತಾರೆ. ಆಗ ಅಜಿತ್ಗೆ ಒಂದು ಕ್ಷಣ ದಂಗಾಗ್ತಾರೆ. ಅಂದರೆ ಇಷ್ಟು ದಿನ ನಾನು ಹುಡುಕ್ತಾ ಇರೋ ಮನಸ್ವಿನಿ ಭೂಮಿನ ಅಂತ ಅಜಿತ್ ಅಂತೂ ತುಂಬಾ ಬೆಚ್ಚಿ ಬೀಳ್ತಾರೆ. ಹೇಗೆ ಸಾಧ್ಯ ಇದಲ್ಲ, ಇದು ಹೇಗೆ ಸಾಧ್ಯ, ನಂಗೆ ನಂಬಕ್ಕೆ ಆಗ್ತಾ ಇಲ್ಲ ಅಂತ ಅಜಿತ್ ಹೇಳ್ತಾರೆ. ನೋಡಿ ಸರ್, ನೀವು ಎಲ್ಲೇ ಹೋಗಿ ಇದನ್ನು ಚೆಕ್ ಮಾಡಿದರೆ ಕೂಡ ನಿಮ್ಗೆ ಅದೇ ರಿಪೋರ್ಟ್ ಬರೋದು. ಖಂಡಿತವಾಗ್ಲೂ ಇದು 100ಕ್ಕೆ 100 ಸರಿಯಾದ ಉತ್ತರ ಅಂತ ಹೇಳ್ತಾರೆ. ಆಗ ಅಜಿತ್ಗಂತೂ ಖುಷಿ ತಡ್ಕೊಳ್ಳೋಕ್ಕಾಗ್ತಾ ಇರಲ್ಲ. ಅಯ್ಯೋ ದೇವರೇ, ನಂಗೆ ನಿಜವಾಗ್ಲೂ ನಂಬಕ್ಕಾಗ್ತಾ ಇಲ್ಲ. ಅಂದರೆ ನನ್ನ ಹೆಂಡತಿ ನನ್ನ ಮನೆಯಲ್ಲೇ ಇದ್ಕೊಂಡಿರೋ ಹೆಂಡ್ತಿನಿ, ನನ್ನ ಭೂಮಿ ಮನಸ್ವಿನಿನ. ಅಯ್ಯಪ್ಪ ದೇವರೇ, ನಂಗೆ ನಂಬಕ್ಕೆ ಆಗ್ತಾ ಇಲ್ಲ ಅಂತ ಅಜಿತ್ ತುಂಬ ಖುಷಿ ಪಟ್ಬಿಟ್ಟು ಮೊದಲು ಶ್ರವಣ್ ಮಾವನಿಗೆ ಕಾಲ್ ಮಾಡ್ತಾರೆ. ಶ್ರವಣ್ ಮಾವ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ ಹೇಳ್ತಾರೆ. ಏನು ಅಜಿತ ಅಂತ ಕೇಳಿದಾಗ, ಅದು ನಾನು ಬರ್ತೀನಿ, ಆದರೆ ನಿಮಗೊಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ಮಾವ, ಗುಡ್ ನ್ಯೂಸ್, ನಿಮಗೆ ಕಾಯ್ತಾ ಇರಿ, ಗುಡ್ ನ್ಯೂಸ್ ತೊಗೊಂಡು ಬರ್ತೀನಿ ಅಂತ ಅಜಿತ್ ಹೇಳ್ತಾರೆ. ಏನು ಅಜಿತ ಅದು, ನನಗೆ ಅರ್ಥ ಆಗ್ತಾ ಇಲ್ಲ, ನೀನು ಹೇಳು ಅಜಿತ ಅಂತ ಇಲ್ಲಿ ಶ್ರವಣ್ ಕೇಳ್ತಾರೆ. ಮಾವ, ನಾವಿಷ್ಟು ದಿನ ಹುಡುಕ್ತಾ ಇರೋ ಮನಸ್ವಿನಿ ಸಿಕ್ಕಾಯ್ತು ಮಾವ ಅಂತ ಅಜಿತ್ ಹೇಳ್ತಾರೆ. ಏನು ಹೇಳ್ತಾ ಇದೆಯಾ ಅಜಿತ ಅಂತ ಶ್ರವಣ್ ಕೇಳಿದಾಗ, ಹೌದು ಮಾವ, ಇಷ್ಟು ದಿನ ನಮ್ಮ ಮನೇಲಿರೋ ಭೂಮಿನೇ ಮನಸ್ವಿನಿ ಅಂತ ಈಗ ತಾನೇ ಗೊತ್ತಾಗಿದೆ ಮಾವ ಅಂತ ಅಜಿತ್ ಹೇಳಿದಾಗ ಶ್ರವಣ್ಗೆ ತುಂಬ ಶಾಕ್ ಆಗುತ್ತೆ. ಒಂದು ಕಡೆ ಖುಷಿ ಆಗುತ್ತೆ. ಶಾರದಕ್ಕೂ ಕೂಡ ಮೊದಲಿಂದನೇ ಭೂಮಿನೇ ಮನಸ್ವಿನಿ ಅನ್ನೋದು ಗೊತ್ತಿರುತ್ತೆ. ಮಾವ, ಈ ವಿಷಯ ನಿಮ್ಮಲ್ಲಿ ಮಾತ್ರ ಇರಲಿ, ನಾನು ಬರೋ ತನಕ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ ಅಂತ ಅಜಿತ್ ಫೋನ್ ಕಟ್ ಮಾಡ್ತಾರೆ. ಆಗ ಶ್ರವಣ್ಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಈ ಕಡೆ ಅಜಿತ್ ಅಂತೂ ಮೊದಲು ಭೂಮಿನ ನೋಡಬೇಕು ಅಂತ ಹೇಳಿ ಗಾಡಿನ ಸ್ಪೀಡಾಗಿ ಹೋಗ್ತಾ ಇರ್ತಾರೆ. ಈ ಕಡೆ ಭೂಮಿನೂ ಕೂಡ ಇಲ್ಲಿ ಟ್ರೈನಿಂಗಲ್ಲಿ ಇರ್ತಾರೆ. ಆಗ ಅಜಿತ್ತು ಇಲ್ಲಿ ಟ್ರೈನಿಂಗ್ ಇದ್ರ ಹತ್ರ ಬರ್ತಾರೆ. ಆಗ ಅಜಿತ್ ಬೈಕ್ ಹತ್ತು ಬಂದಿದ್ದನ್ನು ನೋಡಿ ಭೂಮಿ ಅಂತೂ ಸ್ಪೀಡಾಗಿ ಓಡ್ಬರ್ತಾರೆ. ಅದೆಷ್ಟು ಖುಷಿಯಿಂದ ಓಡೋಡಿ ಅಜಿತ್ ಹತ್ರ ಹತ್ರ ಹೋಗಿ ನಿಂತ್ಕೊತಾರೆ. ಆಗ ಅಜಿತ್ ಭೂಮಿ ನೋಡ್ತಾ ಇರ್ತಾರೆ. ಅಜಿತ್ಗಂತೂ ಹಾಗಾದರೆ ಇಷ್ಟು ದಿನ ಹುಡುಕ್ತಾ ಇರೋ ಮನಸ್ವಿನಿ ಭೂಮಿನ ಅಂತ ಹೇಳಿ ಭೂಮಿನೇ ನೋಡ್ತಾ ಇರ್ತಾರೆ. ಆಗ ಭೂಮಿ ಅಜಿತನ್ನು ನೋಡ್ತಾ ಇರುವಾಗ ಅಜಿತ್ ಕೂಡ ತನ್ನ ಎರಡೂ ಕೈಗಳನ್ನು ಅಗಲ ಮಾಡಿಬಿಟ್ಟು ಬಾ ಭೂಮಿ ಅಂತ ಹೇಳ್ತಾರೆ. ಆಗ ಭೂಮಿಗೆ ತುಂಬಾ ಖುಷಿಯಾಗಿ ಓಡೋಗಿ ಅಜಿತ್ನ ಬಾಜಿ ತಪ್ಕೊತಾರೆ. ಆಗ ಅಜಿತ್ ಭೂಮಿ ಇಬ್ಬರು ಕೂಡ ಖುಷಿಯಿಂದ ಇರ್ತಾರೆ. ಭೂಮಿ ಕಣ್ಣೀರು ಹಾಕ್ತಾ ಇರ್ತಾರೆ. ಭೂಮಿ, ಯಾಕೋ ಗೊತ್ತಿಲ್ಲ ಭೂಮಿ, ನಿನ್ನನ್ನು ಬಿಟ್ಟು ಯಾಕೋ ತುಂಬ ನೆನಪಾಗ್ತಾ ಇದೆಯಾ ಭೂಮಿ ಅಂತ ಅಜಿತ್ ಹೇಳ್ತಾರೆ. ಸಾಹೇಬ್ರೆ, ನನಗೂ ಅಷ್ಟೇ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾ ಇರುವಾಗ ಅಜಿತ್ ಅಂತೂ ತುಂಬ ಖುಷಿ ಆಗ್ತಾರೆ. ಕೊನೆಗೂ ಭೂಮಿನಿ ಮನಸ್ವಿನಿ ಅನ್ನೋ ಸತ್ಯ ಅಜಿತ್ ಮುಂದೆ ಬಯಲಾಗಿದೆ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಗೈಸ್.